ಸ್ನೇಹಿತರೆ, ನೀವು ಎಷ್ಟೇ ಕಷ್ಟಪಟ್ಟರೂ ನಿಮ್ಮ ಟ್ರೇಡಿಂಗ್ ಅಥವಾ ಸೇವಿಂಗ್ಸ್ ಅಕೌಂಟ್ನಲ್ಲಿರುವ ದುಡ್ಡು ಕೊನೆಗೆ 0 ಯಾಕೆ ಆಗುತ್ತದೆ ಅಂತ ಗೊತ್ತಾ? ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಹತ್ತಿರ ಇರುವ ಹಣದ ಮೇಲಿನ ಅಸಡ್ಡೆ ಮತ್ತು ಬೇರೆಯವರ ಲಾಭ ನೋಡಿ ಹುಟ್ಟುವ ಅತಿಯಾದ ಆಸೆ. ಒಂದು ದೊಡ್ಡ ಪಾರ್ಟಿಯಲ್ಲಿ ನೂರಾರು ಬಗೆಯ ತಿಂಡಿಗಳಿದ್ದಾಗ ನಮಗೆ ಗೊಂದಲವಾಗಿ ಸರಿಯಾಗಿ ಉಣ್ಣಲು ಸಾಧ್ಯವಾಗುವುದಿಲ್ಲ. ಆದರೆ ಮನೆಯಲ್ಲಿ ಒಂದು ತಟ್ಟೆ ಅನ್ನ ಸಾರು ಇದ್ದರೆ ನಾವು ತೃಪ್ತಿಯಿಂದ ಹೊಟ್ಟೆ ತುಂಬ ತಿನ್ನುತ್ತೇವೆ. ದುಡ್ಡಿನ ವಿಷಯದಲ್ಲೂ ಅಷ್ಟೇ. ನಮಗೆ ಹತ್ತಾರು ದಾರಿಗಳು ಮತ್ತು ಬೇರೆಯವರು ಲಕ್ಷಾಂತರ ರೂಪಾಯಿ ಲಾಭದ ಸ್ಕ್ರೀನ್ಶಾಟ್ಗಳನ್ನು ಕಂಡಾಗ ನಮ್ಮಲ್ಲಿರುವ ಸಣ್ಣ ಮೊತ್ತದ ಬೆಲೆ ನಮಗೆ ಮರೆತು ಹೋಗುತ್ತದೆ. ನಿಮ್ಮ ಹತ್ತಿರ ಕೇವಲ 5,000 ಇರಬಹುದು, ಆದರೆ ನೀವು ಬೇರೆಯವರ 20 ಲಕ್ಷದ ಲಾಭ ನೋಡಿ ಅಷ್ಟೇ ನಿರೀಕ್ಷಿಸುತ್ತೀರಿ. ಈ ಗೊಂದಲವೇ ನಿಮ್ಮನ್ನು ಸೋಲಿಸುವುದು. ಸಲಹೆ 1: ಇನ್ನೊಬ್ಬರ ಲಾಭ ನೋಡಿ ನಿಮ್ಮ ಗುರಿ ಬದಲಿಸಬೇಡಿ. ಸಲಹೆ 2: ನಿಮ್ಮ 5,000 ಬಂಡವಾಳಕ್ಕೆ ಸಿಗುವ 500 ಅಥವಾ 600 ಲಾಭಕ್ಕೂ ಬೆಲೆ ಕೊಡಿ. ಸಲಹೆ 3: ಕೆಲಸ ಮಾಡುವಾಗ ಮನಸ್ಸು ಶಾಂತವಾಗಿರಿ. ಗಡಿಬಿಡಿಯ ನಿರ್ಧಾರ ಬೇಡ. ನೆನಪಿಡಿ, ಸಣ್ಣ ಹನಿಗಳೇ ಅಲ್ವಾ ಮುಂದೆ ದೊಡ್ಡ ಹಳ್ಳ ಆಗುವುದು. ಇವತ್ತಿನಿಂದಲೇ ನಿಮ್ಮ ದುಡ್ಡಿನ ಬಗ್ಗೆ ಶಿಸ್ತು ಬೆಳೆಸಿಕೊಳ್ಳಿ. ಇಂಥ ಮತ್ತಷ್ಟು ಹಣಕಾಸಿನ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.